Stories, I'm a fool for your love. ನಮಗೆ ಕೂಡ ಪೆದ್ಮಿ ದಿನನೇ ಮರ್ದು ಮಲ್ತೊಂದುಲ್ಲ 14 ದಿನೋಡ್ದು ಬೊಕ್ಕ ಪೆದ್ಮಿದಿಗೆ ವಾ ಮರ್ದು ಕೊರ್ಪೇರು ಅವೇ ಮರ್ದು ಮಲ್ತೊಂದುಲ್ಲ ನೀರುಳಿ ಆಡ್ತಿನ ನಿಗಲೇ ಮಾತಿರಿಗ್ಲ ಅಮೂಲ್ಯ ಕಟೀಲ್ನ ನಮಸ್ಕಾರ 14 ದಿನ ಮುಟ್ಟ ಪೆದ್ಮೆದಿಗೆ ಮಸ್ತ್ ಉಷ್ಣದನೇ ಮರ್ದುಲೇನು ಕೊರ್ಪಿನಿ ಸರಿ ಕಟ್ಟು ನೀರ್ಲ ಕೊರ್ಪುಜ ಅಗುಲ್ ಕರೆಕ್ಟಡ್ ಚಿರುಂಟೊಡೊಂದು ಲೆಕ್ಕ ಒಂಜಿ ವೇಳೆ ಪೆದ್ಮೇದಿ 14 ದಿನೊಟ್ಟು ಪೊರ್ಲಿತ್ತಂಡ ಪೆದ್ಮೇದಿ ತಾಂಕ ದಿನ ಕ್ರಮ ಕರೆಕ್ಟ್ ಆತಜಿಂದೆ ಲೆಕ್ಕ 14 ದಿನೋಡ್ದು ಬೊಕ್ಕ ಪೆದ್ಮೆದಿಗೆ ಡೆಡ್ಡೆ ಮರ್ದುಲೇನು ಕೊರೋಡು ಪೆದ್ಮೆದಿ ಪೊರ್ಲು ಬೂರೊಂದು ಪೋಡು ಅಂಚಾದ ನಮ್ಮ 14 ಮನೆ ದಿನೊಟ್ಟು ಈ ನೀರುಳಿ ಆಡ್ತಿನ ಮರ್ದನ್ನ ನಮ್ಮ ಮಲ್ಪೋಡು ಅಡ್ನೆ ಮನದಾನಿಡ್ದೆ ಪೆದ್ಮೆದಿಗೂ ಕೊರ್ರೆ ಸ್ಟಾರ್ಟ್ ಮಲ್ಪೋಡು ನೆತ್ತ ಬಾಳಿಕೆ ಏಳೇ ದಿನ ಅಂಚಾದ ಪೆದ್ಮೆದಿಗೆ 5 ದಿನ ಮಾತ್ರ ಕೊರ್ರೆ 5 ದಿನೊಟ್ಟು 2 ಕಿಲೋ ನೀರುಳಿದ ಮರ್ದು ಬೂರೋಡು ಅಂಚಾದ ನಮ್ಮ ಕಾಂಡೆಲ ಬೈಯಾಗಲ ರಡ್ಡು ಪೊರ್ತುಗ್ಲ ಖಾಲಿ ಬಂಜಿಗೆ ಆಗಲೇ ಏತು ತಿನ್ರೆ ತೀರುಣ ಆತು ನಮ್ಮ ತಿನ್ರೆ ಕೊರೋಡು ನಮ್ಮ ತಿನ್ನಾಗ ಮಾತ್ರ 7 ದಿನ ತಿನ್ನೋಲಿ 7 ದಿನೋಡ್ದು ಬೊಕ್ಕಾಯ್ತ ಸ್ಮೆಲ್ ಟೇಸ್ಟ್ ಚೇಂಜ್ ಆಪುಣ ಅವು ಹಾಳಾಪುಣು ಅಂಚಾದ 7 ದಿನೋಡ್ದು ಬೊಕ್ಕ ಅವನೇನು ತಿನ್ರೇನೆ ಇಜ್ಜಿ ಕೆಲವು ಮರ್ದು ಪೆದ್ಮೆದಳ್ಳೆಗಂದೇ ಉಪ್ಪುಂಡು ಈ ಮರ್ದು ಅಂಚತ್ತು ಒಂದು ನಮ ತಿಂದಂಡಲ ಭಾರಿ ಎಡ್ಡೆ ಐಟ್ಲ ಕೆಲವರಿಗೆ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಉಂಡು ಒಂದು ಪನ್ಪೇರು ಉನೇನು ತಿನ್ರೆ ಸ್ಟಾರ್ಟ್ ಮಲ್ತದ್ದು 15 ದಿನ ಬುಡ್ದು ಹೊರಪೋದು ಚೆಕಪ್ ಮಲ್ತು ತೂಲೆ ಖಂಡಿತ ನಿಗಲ್ಲ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆದ ಉಪ್ಪುಂಡು ಅಗುಲು ಅಗತ್ಯವಾದ ಉನೇನು ತಿನ್ನೋಡಿ ಬೊಕ್ಕ ಸುರು ಮದ್ಮಲಾಯನ ಪೊಣ್ಣು ಜೋಕ್ಲೆಗೆ ಏತು ಸಲಲು ಉನೇನು ಮಲ್ತು ಕೊರೋಲಿ ಅಗುಲು ಮಸ್ತ್ ಪೊರ್ಲಾಪೇರು ತೋರಾಪೇರು ಆಗಲೇ ನೆತ್ತೆರು ದಿಂಜುಣುಂದುಲ ಬನ್ಪೇರು ನೆತ್ತೆರನ್ನು ತೆಲ್ಪು ಮಲ್ಪುನ ಕ್ಲೀನ್ ಮಲ್ಪುನ ಶಕ್ತಿಲ ಈ ಮರ್ದುಗುಂಡು ತಿನರೆಲ್ಲ ಭಾರಿ ರುಚಿ ಉಂದು ಎನ್ನ ಮಸ್ತ್ ಇಷ್ಟದ ಮರ್ದೇ ಉಂದು ಆಂಡ ಒಂದು ನಂಗೆ ಮಲ್ತೊಂದು ಇಜ್ಜ ನಮ್ಮನೆ ಸಬ್ಸ್ಕ್ರೈಬರ್ ಕವಿತಾ ಅಂದು ಮೊರಣಿ ನಾನು ಬೆಳ್ಳುಳ್ಳಿ ಆಡ್ತೀನಿ ಇಟ್ಟು ಪಂತೆ ಆರು ಬೆಳ್ಳುಳ್ಳಿದೆಲ್ಲ ಶುಂಠಿದೆಲ್ಲ ಮೊರಣಿ ಪೆದ್ಮೆದಿಗೆ ಮರ್ದು ಮಲ್ತು ಕೊನೋತೀರು ಐಟು ಚೂರು ಚೂರು ಮತ್ತು ಅರ್ನ ಮಿಗ್ದೆಳ್ಳೆ ಕೊಡ್ತೀರಿಗೆ ಅರ್ನ ಮಿಗ್ದಿ ನೀತ ಅಂದುರ್ಲೇರು ಅರೆಗೆ ಅವು ತಿಂದದ್ದು ಇಷ್ಟ ಅದು ಅಗಲೆಗೆ ತಿನ್ರೆ ಮೂಜಿ ಜನಕ್ಕೆ ಅಗುಲ್ದೆಲ್ಲ ಪೆದ್ಮಿದೆತ್ತು ಎಂಗಲೆಗೆ ಬೋಡೆ ಬಂದು ನೀರುಳ್ಳಿ ಆಡ್ತಿನ ಬೆಳ್ಳುಳ್ಳಿ ಆಡ್ತಿನ ಅಂಚನೆ ಮೆತ್ತೆ ಆಡ್ತಿನ ಕೇಂದಿರು ಅಂಚೆ ನಾನು ಪ್ಯಾಕ್ ಮಲ್ದೆ ಅವೇನು ಲಾಸ್ಟ್ ನಿಗಲೇ ತೋಜವೆ ಇತ್ತು ಒಂದೇನು ಇಂಚ ಮಲ್ಪೊಂದು ತೂಕ ಪೆದ್ಮೆದಿಗೆ ನೀರುಳ್ಳಿ ಅಡ್ನಾಗ 3 ಕಿಲೋ ನೀರುಳ್ಳಿ ಪಾಡ್ದೆ ಅಡ್ಪಿನಿ 2 ಕಿಲೋ ಪೆದ್ಮೆದಿಗೆ 1 ಕಿಲೋ ಇಲ್ಲ ಅಡಿತ್ತಿನಾಗಲಿ 3 ಕಿಲೋ ನೀರುಳ್ಳಿ ಉಂಟು ತೆಂಗಿನಕಾಯಿ 3 ಹೋಳು 1.5 ತೆಂಗಿನಕಾಯಿ ದೊಡ್ಡದು ತಗೊಂಡಿದ್ದೇವೆ ಚಿಕ್ಕ ಹೋಳಾದರೆ 5 ಹೋಳು ತಗೊಂಡ್ರೆ ಆಯಿತು ನಮ್ಮತ್ತೆ ಮೂಲು ಒಂಜರೆ ತಾರಾಯಿಗೆ ತೊಂದ ಮಲಮಲ್ಲ ಗಡಿ ಬಜ್ಜೀಲು 1/2 ಕಿಲೋಗೆ ತೊಂದ 1/2 ಕಿಲೋ ಅವಲಕ್ಕಿ ತಗೊಂಡಿದ್ದೇವೆ ತಾರಾಯಿ ಎಲ್ಲಿ ಅನ್ನ ಅಂಡ 5 ಗಡಿಗೆ ತೊಂಡ ಸಾಮಾನು ಮೂಲು ಎಡಮ್ಮ ಚಮಚ ಕೊತ್ತಂಬರಿ 4 ಚಮಚ ಜೀರಿಗೆ 5 ಚಮಚ ತಾತಾಯಿ 5 ಚಮಚ ಎಡ್ಡೆ ಮುಂಚಿ ಉನೇನು ಈತೆಲ್ಲ ನಿಗಲೆ ತೋಜಾರೆ ಅಂದು ಮಾತ್ರ ನಮ್ಮ ಎತೆತ್ತು ಪಾಡ್ದಂದು ಅವೇನು ಪೂರ ದೆಕ್ಕದು 2 ದಿನ ನುಂಗಾದಿ ಅನಗೆ ತೊಂದೆ ತುಲೆ 8 ಸ್ಪೂನು ಕೊತ್ತಂಬರಿ 4 ಸ್ಪೂನು ಜೀರಿಗೆ 5 ಸ್ಪೂನು ಸಬ್ಬಸ್ಸಿಗೆ ಬೀಜ ಕರಿಮೆಣಸು 5 ಸ್ಪೂನು 4 ಸ್ಪೂನು ಗಸಗಸೆಯನ್ನು ಬಿಟ್ಟು ಮತ್ತು ಎಲ್ಲವನ್ನು ನಾನು ತೊಳೆದು 2 ದಿನದ ಬಿಸಿಲಿಗೆ ಒಣಗಿಸಿ ತಗೊಂಡಿದ್ದೇನೆ ಇದನ್ನೀಗ ಒಂದು ಪುಡಿ ಮಾಡಿಕೊಳ್ಳುವ ಎಲ್ಲ ಇದು ಟೀ ಸ್ಪೂನ್ ತಗೊಂಡದ್ದು ನಾವು ಈ ಗಸಗಸೆಯನ್ನು ಸಹ ಹಾಕಿ ಸರಿ ಪುಡಿ ಮಾಡಿಕೊಳ್ಬೇಕು ನಾನು ಸರಿ ಪುಡಿ ಮಲ್ತದಿಗೆ ತೊಂಡೆ ಇದು ಒಂದು ಪಡು ನಮ್ಮ ಮೂಲ ಬಜ್ಜಿಲು ನೊಂಜಿ ಪೊತ್ತುದು ತೆತ್ತೊನ್ಗ ಒಂದು 2 ಸಲ ಹಾಕಿ ಅವಲಕ್ಕಿಯನ್ನು ಫ್ರೈ ಮಾಡುವ ಡ್ರೈ ಫ್ರೈ ಮಾಡೋದು ಏನು ಹಾಕಲಿಕ್ಕಿಲ್ಲ ತುಪ್ಪ ಎಣ್ಣೆ ಏನು ಹಾಕಲಿಕ್ಕಿಲ್ಲ ಒಂಜಿ ರೀತಿ ಕಡಕ್ಕ ಓಡು ನಾವು ಇಂಚ ಮುಟ್ಟನಗವು ಪೊಡಿ ಯಾವನ ಮುಟ್ಟ ಒಂದೇನು ಪೊತ್ತುದು ತೆತ್ತೊನ್ನು
ನೋಡಿ ಹೀಗೆ ಮಾಡುವಾಗ ಪುಡಿ ಆಗಬೇಕು. ನೋಡಿ ಇದಾಯಿತು, ಇದನ್ನು ತೆಗೆಯುವ. ಇನ್ನೊಂದು ಸಲದ್ದು ಸಹ ನಾನು ಹೀಗೆ ಫ್ರೈ ಮಾಡಿ ತಗೊಳ್ತೇನೆ. ನೋಡಿ ಎರಡನೇ ಸಲದ್ದು ಸಹ ಆಯಿತು. ಇಂಚ ಪೊಡಿ ಆನ ಮುಟ್ಟ ಪೊತ್ತು ನೋಡು, ರಡ್ಡು ಸತ್ತಿಲ್ಲದ ಪೊತ್ತದ ಆಂಡು ನಮ್ಮನ್ನು. ಇನ್ನು ಕಾಯಿ ಹುರ್ಕೊಳ್ಳುವ. ಇಲ್ಲಿ ನಾನು ಬಣಾಲಿ ತಗೊಂಡಿದ್ದೇನೆ ಕಬ್ಬಿಣದ್ದು. ಇದನ್ನು ಸಹ ನಾವು ಯೂಸ್ ಮಾಡಿದರೆ ಭಾರಿ ಒಳ್ಳೆಯದು. ಇದರಲ್ಲಿ ಸಹ ಅಯರ್ನಿನ ಅಂಶ ನಮಗೆ ಸಿಗ್ತದೆ. ಕರ್ಬದ ಬಣಲೆಡ್ ಮಲ್ತಂಡ ನಂಗೆ ಅಯರ್ನದ ಅಂಶ ಎಡ್ಡೆ ತಿಕ್ಕೊಂಡು. ಇದರಲ್ಲಿ ಈಗ ಹಾಲು ಬರ್ತದೆ, ಎಣ್ಣೆ ಬರುವ ತನಕ ಇದನ್ನು ಕಡಕ್ಕಾಗಿ ಹುರ್ಕೊಳ್ಬೇಕು. ನಾಡು ಎಣ್ಣೆ ಬನ್ನ ಮುಟ್ಟ ಒಂದೇನು ಪೊತ್ತು ನೋಡು, ಇಲ್ಲದಿದ್ದರೆ ಅದು ಮದ್ದು ಹಾಳಾಗ್ತದೆ. ಮದ್ದು ಹಾಳಾಪುಣತುಲು ಇಂಚ ಎಣ್ಣೆ ಬನ್ನ ಮುಟ್ಟ ಪೊತ್ತು ನೋಡು. ಇಂಚೆ ನಾನು ರಡ್ಡು ಸರ್ತಿದಲ ಫ್ರೈ ಮಲ್ತದ್ದೇ ತೊಂದೆ. ಕಾಯಿ ಮತ್ತು ಅವಲಕ್ಕಿಯನ್ನು ಹುರ್ಕೊಂಡಾಯಿತು. ನೀರುಳ್ಳಿಯನ್ನು ಸಹ ನಾವು ಕಟ್ ಮಾಡಿ ತಗೊಂಡಿದ್ದೇವೆ. ನೀರುಳ್ಳಿಯನ್ನು ಸ್ಲೈಸರಲ್ಲಿ ಕಟ್ ಮಾಡಲಿಕ್ಕೇ ಇಲ್ಲ, ನಾವು ನೈಫು ಇಲ್ಲದಿದ್ದರೆ ಕತ್ತಿ ಮುಟತನಿಯಲ್ಲಿ ಕಟ್ ಮಾಡಬೇಕು. ನೋಡಿ ಇಷ್ಟು ದಪ್ಪ ಆಗಬೇಕು, ಈತು ದಪ್ಪ ದಪ್ಪ ಓಡು. ನಾವು ಸ್ಲೈಸರಲ್ಲಿ ಕಟ್ ಮಾಡಿದರೆ ತುಂಬ ತೆಳುವು ಆಗ್ತದೆ. ಫ್ರೈ ಮಾಡಿಕೊಳ್ಳುವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗೋದಿಲ್ಲ, ಅದು ನೀರು ಬಿಡ್ತದೆ. ಅದಕ್ಕೆ ನಾವು ಸ್ಲೈಸರಲ್ಲಿ ಕಟ್ ಮಾಡಲಿಕ್ಕೇ ಇಲ್ಲ. ನೀರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ. 2 ಸ್ಪೂನ್ ತುಪ್ಪ, ನೆಯ್ಯಿ ಕಾಯಿ ಪೆಟ್ಟಿಗೆ ಅದಕ್ಕೆ ನೀರುಳ್ಳಿನ ಪಾಡೋಣ. ಇದು ನೀರುಳ್ಳಿ ಸಹ ತುಂಬ ದಪ್ಪ ಸಹ ಆಗಬಾರ್ದು, ಸ್ಲೈಸರ್ನಲ್ಲಿ ಕಟ್ ಮಾಡಿದಾಗೆ ತೆಳು ಸಹ ಆಗಬಾರ್ದು. ಮಸ್ತ್ ದಪ್ಪ ಲಾವರೆ ಬರಲಿ. ಐಕೆ ಸ್ಲೈಸರ್ಡ್ ನಮಗೆ ಕಟ್ ಮಲ್ಪರೆ ಬೋರಲ್ಲಿ ಅವು ಮಸ್ತ್ ತಿಲ್ಪಾಪುಂಡು. ತಿಲ್ಪಾಯಿ ಪೆಟ್ಟಿಗೆ ಅವು ನೀರು ಬುಡ್ದು ಲಾಯ್ಕಡು ಫ್ರೈ ಆಪಿನೀಜಿ. ನನ್ನ ಸುಮಾರು ಪೊರ್ತು ನಮೂನೇನು ಕೊತ್ಪರೆ ಉಂಟು. ಗೋಲ್ಡನ್ ಕಲರ್ ಬರುವ ತನಕ ನಾವು ಇದನ್ನು ಫ್ರೈ ಮಾಡಿ ತಗೊಳ್ಬೇಕು. ಇದು ತುಂಬ ಹೊತ್ತು ತಾಗ್ತದೆ. ಸುಮಾರು ಪೆದ್ನೆ ದಿನ ಮರ್ದು ನಮ್ಮ ಚಾನಲ್ ಉಂಡು ಆಯ್ತಾ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮಾಡು. ಈಗ ಮಾತಿರ್ಲ ತೂಡು ನಾನು ಒರಿ ದಿನ ಮರ್ದು ನಮ್ಮ ಆಯ್ನಾತು ಬೇಗ ಮಲ್ಪುಗ ಅಂಜನೆ ಬೊಕ್ಕ ಪೆದ್ಮೆದಿಗೆ ದಾದ ಮಾತ ಕೊರೋಡು ಆಗಲಿಗೆ ಈನ ಪೂರ ಮಲ್ತೊಂದಿತ್ತೇರಿಂದಲ ಪೂರ ವೀಡಿಯೋ ಮಲ್ತದೆ. ಖಂಡಿತ ಆಯ್ನಾತು ಬೇಗ ತೋಜವೆ. ಇದು ಇನ್ನೇನು ನಮ್ಮ ಸರಿ ಗೋಲ್ಡನ್ ಕಲರ್ ಬನ್ನ ಮುಟ್ಟ ಫ್ರೈ ಮಲ್ಪುಗ. ಈ ಕಲರ್ ಬರೋದು. ಈ ತಾವರೆಜ್ಜಿ ಗ್ಯಾಸ್ ನಮ್ಮ ಮೆಲ್ಲದೀದು ಪೂರ ಇರ್ತದೆ ನೋಡಿ. ಇದಾಯಿತು, ಈ ಕಲರ್ ಬರಬೇಕು. ಈಗ ಪುನಃ ಅದೇ ರೀತಿ ತುಪ್ಪ ಹಾಕ್ಕೊಳ್ಳೋದು, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋದು. ಹಂಗೆ 2 ಸ್ಪೂನ್ ನೆಯ್ಯಿ ಪಾಡ್ನು ನೀರುಳ್ಳಿನ ಪಾಡ್ನು ಫ್ರೈ ಮಲ್ಪುನು. ಇಂಚೆನೆ ಒಂಜಿ 4 ಸರ್ತಿ ನಂಗೆ ನಾನು ಇತ್ತ ನೀರುಳ್ಳಿ ಫ್ರೈ ಮಲ್ಪರೆ ಉಂಡು. ಪೂರ ಫ್ರೈ ಮಲ್ಪದೆ ಎತ್ತೊಂದು. ನೋಡಿ ಎಲ್ಲ ನೀರುಳ್ಳಿಯನ್ನು ಫ್ರೈ ಮಾಡಿ ತಗೊಂಡೆ. ಬೆಲ್ಲ ಎಷ್ಟು ತಗೊಂಡಿದ್ದೇನೆ ಅಂತ ಹೇಳ್ತೇನೆ. ಇರುವ ಓಲೆ ಬೆಲ್ಲ ಬೋಡ ಪುಂಡು. ಓಲೆ ಬೆಲ್ಲಗೆ ತೊನ್ನಗ ಪ್ಯೂರ್ ಇತ್ತಿನೇ ದೆತ್ತು ನೋಡು. ಅಂಗಡಿ ಹಿಡ್ಕೆಂಡು ಅಗುಲು ಕೊರ್ಪೇರು. ಅರ್ಧ ಕಿಲೋ ಅಚ್ಚು ಬೆಲ್ಲ, 20 ಓಲೆ ಬೆಲ್ಲ ತಗೊಳ್ಬೇಕು, ಅರ್ಧ ಕಿಲೋ ಅಚ್ಚು ಬೆಲ್ಲ ತಗೊಳ್ಬೇಕು. ಇದನ್ನೀಗ ಪಾಕಕ್ಕೆ ಇಡಬೇಕು. ಓಲೆ ಬೆಲ್ಲ ಒಂಜೇ ಲೆಕ್ಕಂದಿನ ಕಟ್ಟು ತೂವನಾಗ ನಂಗೆ ಗೊತ್ತೇ ಆಪುಜಿ 300 ರೂಪಾಯಿಗ್ಲ ತಿಕ್ಕೊಂಡು 1,000 ರೂಪಾಯಿಗ್ಲ ತಿಕ್ಕೊಂಡು. ನಮ ದೆತ್ತೊನ್ನಾಗ 1,000 ರೂಪಾಯಿದನೇ ದೆತ್ತು ನೋಡು. ಅವು ಪ್ಯೂರ್ ಅದುಪ್ಪುಂಡು.
2 ಲೋಟೆ ನೀರು ಪಾಡು ನೋಡು. 400 ml ನೀರು ಹಾಕ್ಕೊಂಡು ಬೆಲ್ಲವನ್ನು ನೀರು ಮಾಡ್ಕೊಳ್ಬೇಕು. ನಾವು ಬೆಲ್ಲ ತಗೊಳ್ಳುವಾಗ ಯಾವಾಗಲೂ ಪ್ಯೂರ್ ಬೆಲ್ಲ ತಗೊಳ್ಬೇಕು. ಈಗೆಲ್ಲ ಕಲಬೆರಕೆ ಬೆಲ್ಲ ಸಿಗ್ತದೆ, ಅದರಲ್ಲಿ ಈ ಓಲೆ ಬೆಲ್ಲದ್ದು ಗೊತ್ತೇ ಆಗೋದಿಲ್ಲ. ನೋಡುವಾಗ ಒಂದೇ ಲೆಕ್ಕ ಇರ್ತದೆ, 2 ಕಟ್ಟು. ಆದರೆ ಒಂದು ಕಟ್ಟಿಗೆ 300 ಇದ್ದರೆ ಒಂದಕ್ಕೆ 1000 ರೂಪೀಸ್ ಇರ್ತದೆ. 1000 ರೂಪೀಸ್ ಇದ್ದೇ ತಗೊಳ್ಬೇಕು, ಅದು ಯಾವಾಗಲೂ ಪ್ಯೂರಾಗಿ ಇರ್ತದೆ. ಇದನ್ನೊಂದು ನೀರು ಮಾಡಿ ಫಿಲ್ಟರ್ ಮಾಡಿ ತಗೊಳ್ಳುವ. ನೋಡಿ, ಬೆಲ್ಲ ನೀರಾಯಿತು. ಅದರಲ್ಲಿ ತುಂಬ ಹೊಯ್ಗೆ ಉಂಟು ನೋಡಿ, ಕಸ ಎಲ್ಲ ಉಂಟು. ಇದನ್ನೊಂದು ಫಿಲ್ಟರ್ ಮಾಡಿ ತಗೊಳ್ಳುವ. ಇಲ್ಲಿ ಮಸ್ತ್ ಕಜ ಉಂಡು. ನಾವು ಇಂಚ ಮಲ್ಪ ನನಗೆ ಗೊತ್ತಾಗ್ಬಿಡ್ತಿಲ್ಲ, ಗರ ಗರ ಅಂದು ಕೊಯ್ಗೆ ಹತ್ತಿಕ್ಕೊಂಡು ನಂಗೆ ಅರ್ಥದೇ ತೊನ್ಗ ಆ ತೊಂದ್ರೆ ಹೋಗ್ಲು ಅಂತ ನೀರು ಪಾಡ್ದು ತೊರತ್ತದು ಗೂಸೋಡು ಎತ್ತು ಪೊಯ್ಯ ಉಂಡು. ನಾನು ಈ ಪಾತ್ರೆಯನ್ನು ಸಹ ಸ್ವಲ್ಪ ನೀರು ಹಾಕಿ ತೊಳೆದದ್ದು, ಅದರಲ್ಲಿ ಸಹ ತುಂಬ ಹೊಯ್ಗೆ ಇತ್ತು. ಇನ್ನು ಇದು ನೂಲು ಪಾಕ ಬರುವ ತನಕ ನಾವು ಪಾಕ ಮಾಡಿಕೊಳ್ಬೇಕು. ಜಾಸ್ತಿ ಪಾಕ ಆಗಬಾರ್ದು, ಆಗದ್ದು ಚಾಕ್ಲೇಟ್ ತಿಂದಾಗೆ ಆಗ್ತದೆ. ಈಗ ನೋಡಿ, ಇದು ಹೀಗೆ ಬರುವುದಿಲ್ಲ. ಇನ್ನು ನೂಲು ಪಾಕ ಬರ್ತದೆ, ನಮಗೆ ಅದು ಗೊತ್ತಾಗ್ತದೆ. ತುಳಿಂದಿತ್ತ ಪಾಕಾಂಡು ತುಳಿ ನಮ್ಮ ಇಂಚ ಮುಟ್ಟನಾಗ ತುಳಿ ಇಂಚ ನೂಲು ಪಾಕ ಬರಬೇಕು. ತುಳಿ ನೂಲು ಪಾಕ ಬರೋದುಂಟು. ಹೀಗೆ ನೂಲು ಪಾಕ ಬಂದಮೇಲೆ ಇದಕ್ಕೆ ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕ್ಕೊಳ್ಳೋದು. ಸುರು ನಮ್ಮ ನೀರುಳ್ಳಿನೇ ಪಾಡು ನೋಡು. ನೀರುಳ್ಳಿ ಒಂಜಿ 10 ಮಿನಿಟ್ ಈ ಬೆಲ್ಲದ ಪಾಕದೊಟ್ಟು ಉಪ್ಪೋಡು. 10 ಮಿನಿಟ್ಸ್ ಇದು ನೀರುಳ್ಳಿ ಪಾಕದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಮಿಕ್ಸ್ ಮಲ್ತೊಂದು ಉಪ್ಪೋಡು. ಆ ಸಾಂಬಂದ ಪೊಡಿ ಇಲ್ಲ, ಈತ ನೀರುಳ್ಳಿದ ಆಯ್ಪೆಟ್ಟಿಗೆ ಅವೇನು ಪಾಡೋಡು. ಅವನ್ನ ಪಾಕ ನೀರುಪ್ಪನೇ ಪಾಡೊಂಡ ಭಾರಿ ಲಾಯ್ಕ್ ಪರಿಮಳ ಬರ್ಪುಂಡು. ನೋಡಿ, 10 ನಿಮಿಷ ಆಯಿತು. ಹೀಗೆ ಇದಕ್ಕೆ ಆ ಮಸಾಲ ಪುಡಿಯನ್ನು ಹಾಕ್ಕೊಳ್ಳುವ. ಅದು ಹೀಗೆ ಪಾಕ ನೀರಿರುವಾಗಲೇ ಹಾಕಿದರೆ ಒಳ್ಳೆ ರೀತಿಯಲ್ಲಿ ಘಮ ಬರ್ತದೆ, ಪರಿಮಳ. ಕರಿಮೆಣಸಿದ್ದು, ಕೊತ್ತಂಬರಿ, ಜೀರಿಗೆ, ತಾತ ಇದ್ದೆಲ್ಲ ಮದ್ದು ತಿನ್ನುವಾಗ ಭಾರಿ ಒಳ್ಳೆ ಪರಿಮಳ ಬರ್ತದೆ. ಇದನ್ನು ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಪಾಕ ಆದಮೇಲೆ ನಾವು ಗ್ಯಾಸ್ ಮೆಲ್ಲ ಇಡಬೇಕು. ನಮ್ಮ ಗ್ಯಾಸನ್ನು ಮೆಲ್ಲದಿಯೋ ನೋಡು, ಪಾಕ ಇವಾಗ ಈ ಒಂಜೆ ಒಂದೇನು ಸಾಮಾನು ಪಾಡೊಂದು ಉಪ್ಪನಾಗ ಅವು ಕರೆಕ್ಟ್ ಮಿಕ್ಸ್ ಮಲ್ತೊಂದು ಉಪ್ಪೋಡು. ಗ್ಯಾಸ್ ಮೆಲ್ಲದಿದು ಇತ್ತನಕ್ಕೆ ತಾರಾಯಿ ಪಾಡೋನು. ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇವೆ ನಾವು. ಇದನ್ನು ಸಹ ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ಬೇಕು. ಇದು ತುಂಬ ನಮಗೆ ಮಿಕ್ಸ್ ಮಾಡುವಾಗ ಇನ್ನು ಇದು ಪಾಕ ಇದಾಗುವಾಗ ಗಟ್ಟಿ ಹಾಕ್ತಾ ಬರುವಾಗ ತುಂಬ ಕಷ್ಟ ಆಗ್ತದೆ ನಮಗೆ. ಒಂದೆಲ್ಲ ಸರಿ ಇಂಚ ಮಿಕ್ಸ್ ಮಲ್ತೊನ್ನು ಬಜಿಲ್ ಪಾಡೊನ್ನಾಗ ಮೇಲ್ಮೇಲ್ದ ಬಜಿಲ್ ಪಾಡೋನು ಆಯ್ತಾ. ಧೂಳು ಬೂರ್ರೆ ಬೆಲ್ಲಿ ಧೂಳು ಬೂರುಂಡ ಅಡಿ ಪತ್ತುಂಡು. ಅವಲಕ್ಕಿ ಹಾಕ್ಕೊಳ್ಳುವಾಗ ಅದರದ್ದು ಧೂಳು ಹಾಕ್ಕೊಳ್ಬಾರ್ದು, ಮೇಲಿದ್ದು ಮಾತ್ರ ಅವಲಕ್ಕಿ ಹಾಕ್ಕೊಳ್ಬೇಕು. ಈಗ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೇವೆ. ಬಜಿಲ್ ಪಾಡ್ದು ನಾನು ಸುಮಾರು ಪೊರ್ತುನೇನು ಮಿಕ್ಸ್ ಮಲ್ಪರೆ ಉಂಡು. ನಾನು ಒಂದೇನು ಮಿಕ್ಸ್ ಮಲ್ಪರೆ ಮಸ್ತ್ ಬಂಗ ಕೈ ಪೂರ ಬಚ್ಚುಂಡು. ಅದಕ್ಕೆ ಇದನ್ನಿನ್ನು ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಹೊತ್ತು ತಾಗ್ತದೆ. ಈತು ಮಿಕ್ಸ್ ಆಂಡ ನನ್ನೆಲ್ಲ ಸುಮಾರು ಪೊರ್ತು ಬೋಡ್ನಿಕ್ಕೆ
ತುಲೆ ನಮ್ಮ ಬಜಿಲ್ದ ಧೂಳು ಗೆತ್ತಿ ಒಂದಿನ ಮೇಲಿನದ್ದು ಮಾತ್ರ ಅವಲಕ್ಕಿ ಹಾಕ್ಕೊಳ್ಬೇಕು, ಇಂಥದ್ದು ಅಡಿಯಲ್ಲಿದ್ದ ಧೂಳನ್ನು ಹಾಕ್ಕೊಳ್ಳಿಕ್ಕೆ ಇಲ್ಲ. ಸರಿ ತುಳಿ ಮಿಕ್ಸ್ ಮಲ್ತಿಗೆ ತೊಂಡೇನು ಇತ್ತು ನಮ್ಮನಿಕ್ಕೆ ನೆಯ್ಯಿ ಪಾಡೋನ್ ರೆಂಡು ಮಂಜಿ ಇರುವ ಮಿನಿಟ್ ತಾಗಣಿಂಗ್ ಇದನ್ನು ಕರೆಕ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳದಿದ್ದರೆ ಮದ್ದು ರುಚಿ ಬರೋದಿಲ್ಲ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋದು. ರಡ್ಡು ಕಾಲು ಕೊಂಡೆ ನೆಯ್ಯಿ ಮೈತು ನೋಡು. ಇನ್ನು 1 ಕಿಲೋ ನೀರುಳ್ಳಿಗೆ 3/4 ಕೊಂಡೆ ನೆಯ್ಯಿಂದ ಲೆಕ್ಕ. ನಮ್ಮ ಕೊಂಡೆ ಅನ್ಪ ರಂಕ ಅನ್ಪ. ಇದಕ್ಕೀಗ ತುಪ್ಪ ಹಾಕ್ಕೊಂಡೆ ನಾನು. 350 ml ಅಲ್ಲಿ ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ. ಇದೀಗ ತುಪ್ಪ ಮೇಲೆ ಬೀಳುವ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸರಿ ಒಂದೇನು ಮಿಕ್ಸ್ ಮಲ್ಪೋಡು, ನೆಯ್ಯಿ ಮಿತ್ತು ಬೂರೋಡು ಅದ ಮುಟ ತುಲಿ. ಒಂದು ನೆಯ್ಯಿ ಪೂರ ಮಿತ್ತು ಬೂರು ತುಲಿ. ಒಂದು 1/4 ಗಂಟೆ ಓಡಾಡಿ ನೆಯ್ಯಿ ಪಾಡು ಒಂದು ಆಡುತ್ತೆ ರೆಡಿ ಆಣ್ ನೋಡಿ. ಇದು ರೆಡಿ ಆಯಿತು. ಇನ್ನು ಇದು ಸರಿ ತಣ್ಣಗಾಗಿ ನಾಳೆ ನಾವು ಡಬ್ಬಕ್ಕೆ ತುಂಬಿಸಲಿಕ್ಕೆ ಒಂದು ಸರಿ ಚಪ್ಪೆ ಅವಡು ಎಲ್ಲ ನನ್ನ ಡಬ್ಬೆ ದಿಂಜವನ್ನು. ನೀರುಳ್ಳಿ ಮದ್ದು ರೆಡಿ ಆಯಿತು. ಡೆಲಿವರಿ ಆದ 19ನೇ ದಿನಕ್ಕೆ ಈ ಮದ್ದನ್ನು ಮಾಡುವುದು. ಬಾಣಂತಿಗೆ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಮತ್ತು ಸಂಜೆಯ ಒಂದು 4 ಗಂಟೆ ಹೊತ್ತಿಗೆ ಖಾಲಿರ್ತದೆ ಹೊಟ್ಟೆ. ಆವಾಗ ನಾವು 5 ದಿನ ಕೊಡಬೇಕು. 5 ದಿನದ ನಂತರ ಕೊಡಲಿಕ್ಕಿಲ್ಲ. ಇದು 7 ದಿನ ಇದರ ಬಾಳಿಕೆ. 7 ದಿನದ ನಂತರ ಇದು ಹಾಳಾಗ್ತದೆ ಮತ್ತು ಒಂಥರ ಸ್ಮೆಲ್ ಟೇಸ್ಟ್ ಎಲ್ಲ ಚೇಂಜ್ ಆಗ್ತದೆ. ನಾವು ತಿನ್ನುವಾಗ ಒಂದು 7 ದಿನ ತಿನ್ಬೋದು. ಸುರು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಅವರು ಚೆಂದ ಆಗ್ತಾರೆ, ಹಾಗೆ ತೋರ ಆಗ್ತಾರೆ ಮತ್ತು ಭಾರಿ ಒಳ್ಳೆಯದು. ಅವರಿಗೆ ಎಷ್ಟು ಸಲ ಬೇಕಾದರೂ ಮಾಡಿ ಕೊಡ್ಬೋದು. ಒಂದು ಸಲ ಮಾಡಿದ ಮದ್ದನ್ನು 7 ದಿನ ಮಾತ್ರ ತಿನ್ನಬೇಕು, ಮತ್ತೆ ತಿನ್ನುವ ಹಾಗೆ ಇಲ್ಲ. ಮತ್ತು ಯಾರಿಗೆ ರಕ್ತಹೀನತೆ ಇದೆ, ಅನಿಮಿಯಾದ ಕೊರತೆ ಇದ್ದವರು ಇದನ್ನು ಮಾಡಿ ತಿಂದರೂ ಭಾರಿ ಒಳ್ಳೆಯದು. ರಕ್ತ ಹೆಬ್ಬು ಕಟ್ಟುವುದು ಹೇಳ್ತಾರೆ, ಅದನ್ನು ನೀರು ಮಾಡುವ ಶಕ್ತಿ ಸಹ ಇದಕ್ಕೆ ಉಂಟು. ಮತ್ತು ಯಾರಿಗೆ ಹಾರ್ಟಿದು ಪ್ರಾಬ್ಲಮ್ ಉಂಟು ಅಂಥವರು ಸಹ ಇದನ್ನು ತಿಂದರೆ ಒಳ್ಳೆಯದು. ಅಂದರೆ ಹಸಿ ನೀರುಳ್ಳಿ ತಿಂದರೂ ಭಾರಿ ಒಳ್ಳೆಯದು, ಹೀಗೆ ಮಾಡಿ ತಿಂದರೂ ಭಾರಿ ಒಳ್ಳೆಯದು. ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಆದರೆ ಈಗ ನಾನು 3 ಕಿಲೋ ಮದ್ದು ಮಾಡಿದ್ದೇನೆ. ಇದು ನಮ್ಮದೇ ಸಬ್ಸ್ಕ್ರೈಬರ್ ಆದ ಕವಿತಾ ಅಂತ ಹೇಳಿ ಅವರು ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಒಂದು ಸಲ ತಗೊಂಡೋಗಿದ್ದಾರೆ, ಅದು ತುಂಬ ಟೇಸ್ಟ್ ಆಗಿದೆ ಹೇಳಿ ಈಗ ಪುನಃ ಒಂದು ಸಲ ಅವರ ತಂಗಿ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ನಾವು ಪ್ಯಾಕ್ ಹೇಗೆ ಮಾಡಿದ್ದೇವೆ ನೋಡುವ. ಗಾಜಿನ ಡಬ್ಬಕ್ಕೆ ಕೊಡಲಿಕ್ಕೆ ಹೇಳಿದ್ದೇನೆ. ಅವರು ತಗೊಂಡು ಹೋಗುವಾಗ ರಿಸ್ಕ್ ಹೇಳಿ ಅವರು ಪ್ಲಾಸ್ಟಿಕ್ ಡಬ್ಬಕ್ಕೆ ಕೊಟ್ಟು ಕಳಿಸಿದ್ದಾರೆ. ನಾವು ಡೈರೆಕ್ಟ್ ಪ್ಲಾಸ್ಟಿಕ್ ಡಬ್ಬಕ್ಕೆ ಇಂಥ ಮದ್ದನ್ನೆಲ್ಲ ಹಾಕ್ಕೊಳ್ಬಾರ್ದು. ಅದಕ್ಕೆ ನಾನು ಅಲ್ಯೂಮಿನಿಯಂ ಫಾಯಿಲನ್ನು ಹಾಕಿ ಅದಕ್ಕೆ ಮದ್ದು ತುಂಬಿಸಿ ತಗೊಂಡಿದ್ದೇನೆ. ಹೀಗೆ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಅವರಿಗೆ ಬೆಳ್ಳುಳ್ಳಿ ಲೇಹ ಸಹ ಕೇಳಿದ್ದಾರೆ. ಹಾಗೆ ಇದೊಂದು 3 ಕಿಲೋ ಮಾಡಿದ್ದೇನೆ. ಬೆಳ್ಳುಳ್ಳಿದ್ದು ಸಹ ಮತ್ತು ಶುಂಠಿದು ಒಂದು ಸಲ ತಗೊಂಡೋಗಿದ್ದಾರೆ ಅವರು. ತುಂಬ ಟೇಸ್ಟ್ ಆಗಿದೆ ಹೇಳಿ ಅವರು. ಅಂದರೆ ಆಗ ಬಾಣಂತಿಗೆ ತಗೊಂಡೋದದ್ದು, ಇದು ಬಾಣಂತಿಗೆಲ್ಲ ಅವರಿಗೆ ತಿನ್ನಲಿಕ್ಕೆ. ಹಾಗೆ ಬೆಳ್ಳುಳ್ಳಿದು ಮತ್ತು ಮೆಂತೆದು ನೋಡಿ ಇದನ್ನು ಸಹ ಮಾಡಿದ್ದೇನೆ. ಈಗ ಅವರು ತಗೊಂಡೋಗ್ಲಿಕ್ಕೆ ಬರ್ತಾರೆ. ಹಾಗೆ ಇದೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಎಣಿಸ್ತೇನೆ. ನೀವೆಲ್ಲರೂ ಟ್ರೈ ಮಾಡಬೇಕು. ನಿಮಗೆಲ್ಲರಿಗೂ ನಮಸ್ಕಾರ.